ಈ ಮಧ್ಯ ನಮ್ಮ ಒಂದಷ್ಟು ಕುತೂಹಲಗಳು ಎಸ್ ಪಿ ಸರ್, ಯಾಕೆಂದರೆ ನಿಮ್ಮ ಆಡಿಯೋ ಸಂಸ್ಥೆನಲ್ಲಿರೋ ಎಷ್ಟೋ ಸಾವಿರ ಹಾಡುಗಳನ್ನ ಹಾಡಿರುವಂತಹ ಒಂದು ಗಾಯಕರು. ಗಿನ್ನೆಸ್ ದಾಖಲೆ ಇದೆ. ಐ ಥಿಂಕ್ ಯಾವುದೋ ಒಂದು ದಿನದಲ್ಲಿ 27 ಹಾಡುಗಳನ್ನು ಹಾಡಿರೋ ದಾಖಲೆ, ಓವರ್ 40,000 ಸಾಂಗ್ಸು. ಸೊ ಈ ತರಹದ ಒಂದಷ್ಟು ಏನಂತಾರೆ ಪ್ರತಿಷ್ಠೆಗಳು, ಪ್ರಪಂಚ ಅದ್ರ ಮೂಲಕ ಅವ್ರನ್ನ ನೋಡ್ತಾ ಇದ್ರೆ ನೀವು ಹೇಗೆ ನೋಡ್ತಾ ಇದ್ರಿ? ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸಾಹೇಬರಿಗೆ ಹಿಮಾಲಯ ಪರ್ವತ ಅವರು ಇನ್ಯಾವುದಕ್ಕೂ ಹೋಲ್ಸೋಕ್ಕಾಗುತ್ತೆ ಅವ್ರಿಗೆ, ಇನ್ನೇಂತಕ್ಕೂ ಹೋಲಿಸ್ಲಿಕ್ಕಾಗೋದಿಲ್ಲ. ಅವ್ರು ಹಾಡಿರೋ ಹಾಡುಗಳು, ಒಂದೊಂದು ಹಾಡುಗಳು ಕೂಡ ಜನ ಬದುಕಟ್ಕೊಂಡಿದ್ದಾರೆ. ಅಂದರೆ ಈ ಭೂಮಿ ಬಣ್ಣದ ಬುಗುರಿ ತಗೊಳ್ಳಿ, ನಮ್ಮದೇ ಪ್ರೊಡಕ್ಷನ್, ಮಹಾಕ್ಷತ್ರಿಯ ಲಹರಿ ಫಿಲ್ಮ್ಸ್ದೇ ಪ್ರೊಡಕ್ಷನ್ನು. ಪ್ರತಿಯೊಬ್ಬರು ಕನ್ನಡಿಗರು, ಬರೀ ನಮ್ಮ ಕನ್ನಡಿಗರೇ ಅಲ್ಲ, ಬೇರೆ ಭಾಷಿಗರು ಕೂಡ ಈ ಭೂಮಿ ಬಣ್ಣದ ಬುಗುರಿ ಎಷ್ಟು ಚೆನ್ನಾಗಿದೆ ಹಾಡು ಅಂತ ಹೇಳ್ತಾರೆ. ಅಂದರೆ ಅದನ್ನು ಹಾಡಿದ ಎಸ್ ಪಿ ಅವರೇ. ಮಾವು ಬೇವು ಭಾವಗೀತೆಯಲ್ಲಿ ದೊಡ್ಡರಂಗೇಗೌಡರದು. ಗಾಳಿಗೊಡ್ಡಿದ ದೀಪದಂತೆ ನಮ್ಮ ಬಾಳುವೆ, ಆಗಲೋ ಈಗಲೋ, ಹೂತೋಟದ ಆದಿಯಾಗೆ, ಊರಿನಾಚೆ ತೋಪಿನಾಗೆ, ತಂಗಾಳಿಯು ಬಿಸಿದಾಗೆ, ಒಂಬಾಳೆಯು ತೂಗಿದಾಗೆ, ನಿನ್ನ ಪ್ರೀತಿ ನೆನಪು ಬಂದಿತು. ಆ ಹಾಡನ್ನು ಹಾಡಿದ್ದಾರೆ. ಅದ್ಭುತ. ಒಂದೊಂದು ಹಾಡು ಕೂಡ ಭಾವಗೀತೆ ಮಾವುಬೇವಲ್ಲಿರೋದು. ಅಮ್ಮ ಅವ್ರು ಹಾಡದೇ ಇರೋ ಹಾಡು ಮುಟ್ಟದ ಸೊಪ್ಪಿಲ್ಲ. ಅಣ್ಣವ್ರಿಗೆ ಹೆಂಗೆ ಆ್ಯಕ್ಟಿಂಗಲ್ಲಿ ಹೇಳ್ತೀವೋ ಇದು ಗಾಯನದಲ್ಲಿ ಅವ್ರಿಗೆ. ಎಸ್ ಪಿ ಜಿ ಹಾಡದೇ ಇರೋಂಥ ಹಾಡೇ ಇಲ್ಲ ಅಮ್ಮ. ಎಲ್ಲ ಪ್ರಕಾರಗಳು ಹಾಡಿಬಿಟ್ಟಿದ್ದಾರೆ ಅವರು. ಎಸ್ ಪಿ ಜಿ ಅವ್ರದ್ದು ನನಗೆ ಒಂದು ಇವತ್ತಿಗೂ ಕೂಡ ಅಷ್ಟು ಬೇಗ ಆ ವಿಧಿ ಅಷ್ಟು ಕ್ರೂರವಾಗಿ ಹಿಂಗಾಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಕೋವಿಡ್ ಟೈಮಲ್ಲಿ ನನಗೆ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾದಾಗ ನಾನು ಚೆನ್ನೈ ಮಾನಿಟರ್ ಮಾಡ್ತಾಯಿದ್ದೆ ನಮ್ಮ ಮ್ಯಾನೇಜರ್ಗೆ, ಮುರುಗನ್ ಅಂದ್ಬಿಟ್ಟು, ಏನಪ್ಪ ಏನು ಕರೆಕ್ಟಾಗಿ ಹೇಳು ಅಂತ. ಯಾಕಂದರೆ ಒಬ್ಬೊಬ್ರು ಒಂದೊಂದು ಗಾಸಿಪ್ ಹೇಳ್ತಾರೆ. ಗಾಸಿಪ್ ಅಲ್ಲ, ಸುದ್ದಿ ಗೊತ್ತಿಲ್ಲ, ಗಾಳಿ ಮಾತು. ನನಗೆ ಭಾಳ ಆತಂಕ ಇತ್ತು. ಅಂದರೆ ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ ನಾವು ಕೋವಿಡ್ ಟೈಮು ಹೊರಗಡೆ ಹೋಗಂಗಿಲ್ಲ, ಮತ್ತೊಂದಿಲ್ಲ. ನಮ್ಮ ಮನೇಲಿ ಹೋಮ್ ಥಿಯೇಟರ್ ಇದೆ, ಸುಮ್ಮನೆ ಒಳಗಡೆ ಕೂತ್ಕೊಂಡ್ಬಿಡ್ತಾರೆ. ಒಂದು ಡಿಮ್ ಲೈಟ್ ಹಾಕ್ಬಿಟ್ಟು ಮಾವು ಬೇವು ಹಾಡು ಹಾಕ್ಕೊಂಡು ಕೂತ್ಕೊಂಬ. ಎಷ್ಟೊತ್ತಲ್ಲಿ ಹತ್ಬಿಟ್ಟಿದ್ದೀನಿ ನಾನು. ನನಗೆ ಗೊತ್ತಿತ್ತು ಇಸ್ ನಾಟ್ ಏಬಲ್ ಟು ಕಮ್ ಔಟ್ ಫ್ರಮ್ ದಟ್ ಅಂತ. ಇಸ್ ನೋ ಆಲ್ಟರ್ನೇಟಿವ್ ಅಮ್ಮ. ಪಿ ಬಿ ಶ್ರೀನಿವಾಸ್ ಸಾಹೇಬ್ರಿಗೆ ಆಲ್ಟರ್ನೇಟಿವ್ ಇದ್ದಾರಾ? ಎಸ್ ಪಿ ಸಾಹೇಬ್ರಿಗೆ ದಿರ್ ಇಸ್ ನೋ ಆಲ್ಟರ್ನೇಟಿವ್. ಆಮೇಲೆ ಇವಾಗ ಎಷ್ಟೇ ಸಂಗೀತ ಕ್ಷೇತ್ರದಲ್ಲಿ ಸಿಂಗರ್ಸ್ ಬರ್ಬೋದು, ಮ್ಯಾಕ್ಸಿಮಮ್ಮು 150-200 ಹಾಡು ಆಡ್ಬೋದಮ್ಮ. 40,000, 25,000, 50,000 ಇವರ ಆಡ್ದಂಥ ದಿಗ್ಗಜರು, ಮಹಾನುಭಾವರು, ಮಹಾನ್ ಗಾಯಕಿಯರು ನಮ್ಮ ದೇಶದಲ್ಲಿದ್ದಾರಮ್ಮ. ಸೊ ಅದೆಲ್ಲ ಅದು ದಾಖಲೆ, ಅದನ್ನು ಯಾರೂ ಮುರಿಲಿಕ್ಕೂ ಆಗಲ್ಲಮ್ಮ. ಈ ಮಧ್ಯ ನಿಮ್ಮ ಆಡಿಯೋ ಲೇಬಲ್ದು ಎಲ್ಲ ಸಿನಿಮಾದು ವಿತ್ ಡೇಟು, ಇಯರ್ ಆಫ್ ರಿಲೀಸು ಎಲ್ಲ ಪಕ್ಕದಲ್ಲಿ ಹಂಸಲೇಖ ಸರ್ ಅವ್ರದ್ದು ಹೆಸರು ತುಂಬ ಅತಿ ಹೆಚ್ಚು ಕಾಣುವಂಥದ್ದು ಕನ್ನಡ ಕ್ಯಾಟಲಾಗ್ ಅಂತ ನೋಡಿದಾಗ. ಪ್ರೇಮಲೋಕದಲ್ಲಿ ಅವರು ಯಾರವರು ಅಂತ ಇದ್ದಂಥ ಹಂಸಲೇಖರು ಇವತ್ತಿಗೆ ಏನು ಬೆಳೀತಾ ಹೋದರು. ಜೊತೆಗೆ ನೀವು ಹೆಜ್ಜೆ ಇಡ್ತಾ ಬಂದ್ರಿ. ನೀವು ಇಟ್ಟ ಹೆಜ್ಜೆಗಳು ತುಂಬ ಅತಿ ಕಾಡುವಂಥ ಹೆಜ್ಜೆಗಳು ಯಾವುವು? ನೋಡಿಮ್ಮ, ಅವ್ರಿಗೆ ಹಂಸಲೇಖಜಿಯವರು ಯಾವತ್ತೂ ಭಕ್ತಿಗೀತೆಗಳನ್ನು ಬಿಡುಗಡೆ ಮಾಡಿರಲಿಲ್ಲ, ಸ್ವರ ಸಂಯೋಜನೆ ಮಾಡಿರಲಿಲ್ಲ. ಅಣ್ಣ ಮನೋಹರ್ ನಾಯ್ಡು ಒಂದು ಮಾತು ಹೇಳಿದ್ರು, ಅಯ್ಯಪ್ಪ ಸ್ವಾಮಿ ಭಕ್ತರಪ್ಪ ನಾವಲ್ಲ, ಅಣ್ಣವರು ಭಕ್ತರು, ರಾಜಣ್ಣ ಅವರು. ಸೊ ಹಾಗಾಗಿ ಕಾಂಬಿನೇಷನ್ ವಿತ್ ಹಂಸಲೇಖ ಅವರು, ಅವ್ರದ್ದೇ ಗೀತ ರಚನೆ, ಸ್ವರ ಸಂಯೋಜನೆ, ಅಣ್ಣವ್ರು ಆಡಿದ್ರೆ ಹಿಂಗಿರುತ್ತೆ ಅಂದರು. ಅಣ್ಣ ಭಾಳ ಅದ್ಭುತವಾದ ಐಡಿಯಾ ಅಣ್ಣ ಇದು. ಫಸ್ಟು ಹಂಸಲೇಖಜಿಯವರು ಮಾತಾಡಿ ನೀವು ಒಪ್ಸಿ ಅಂದೆ. ಅವರು ನಿಧಾನ, ಅವ್ರು ಭಾಳ ಬ್ಯುಸಿ ಇದ್ದರು, ಸಿಕ್ಕಾಪಟ್ಟೆ ಬ್ಯುಸಿ. ಒಪ್ಕೊಂಡ್ರು. ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು 90s. ಹೌದು, ಎಲ್ಲ ಪಿಕ್ಚರು ಹಂಸಲೇಖ ಅವರೇ ಬೇಕು. ಎಲ್ಲ ನಿರ್ಮಾಪಕರಿಗೂ ನಿರ್ದೇಶಕರಿಗೆ ಹಂಸಲೇಖ ಮ್ಯೂಸಿಕ್ಕೇ ಬೇಕು. ಆ ಥರ ಪರಿಸ್ಥಿತಿ ಅದು. ಹಂಸಲೇಖಾಜಿ ಅಷ್ಟೇ, ಎಲ್ಲಿ ನೋಡಿದ್ರು ಹಂಸಲೇಖ ಅವ್ರ ಹೆಸರೇ. ಆ ಟೈಮಲ್ಲಿ ಇದನ್ನು ಮಾಡೋದು ಭಾಳ ಕಷ್ಟ ಇತ್ತು. ಟೈಮ್ ತೊಗೊಂಡು ಮಾಡಬೇಕಾಗುತ್ತೆ. ಭಕ್ತಿಗೀತೆ ಸುಮ್ಮನೆ ಏನೋ ಮಾಡಲಿಕ್ಕಾಗಲ್ಲ. ಅದು ಅಯ್ಯಪ್ಪ ಸ್ವಾಮಿಯಿಂದ ಬರ್ತಾರೆ. ಅದು ಮೊದಲ ಧ್ವನಿ ಸುರುಳಿ. ಹೋಗಿ ಹೇಳಿದ್ರು, ಆಯಿತು ಅಣ್ಣವ್ರದ್ದು ಅಲ್ಲಿ ಒಪ್ಪಿಸಿ ನಾನು ಹೆಂಗೆ ಮಾಡ್ತೀನಿ ಅಂತಂದರು. ಸರಿ, ಪಾರ್ವತಮ್ಮ ಅಮ್ಮವರಿದ್ರು, ಅವ್ರಿಗೆ ಹೇಳಿ ಅಣ್ಣವ್ರಿಗೆ ಒಪ್ಪಿಸಿ ಆಡ್ತೀನಿ ಅಂತಂದರು. ಹಂಸಲೇಖ ಅವರು ಸಾಹಿತ್ಯ ಬರೀಬೇಕು, ಹಿಂಗೆ ಬೇಕಪ್ಪ ಅಂತ ಕೇಳಿದ್ರು ನನಗೆ, ಯಾವ ರೀತಿ ಇರಬೇಕು ಅಂತ. ರೇಸ್ ಕೋರ್ಸ್ ಹೋಟೆಲ್ಲು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರ ರೂಮಿತ್ತಲ್ಲಿ, ಗುರುಗಳೇ ನೋಡಿ, ನಾನು ಅಯ್ಯಪ್ಪ ಸ್ವಾಮಿ ಭಕ್ತ,
ನಾನು ಹೋಗಿದ್ದು ನನ್ನ ಅನುಭವವನ್ನು ಹೇಳ್ತೀನಿ. ಅಲ್ಲಿ ತನಕ ಅವರು ಹೇಳೇ ಇಲ್ಲ ನನಗೆ. ನಾನೇನು ಅಂದ್ಕೊಂಡಿದ್ದೀನಿ ಶಬರಿಮಲೆಗೆ ಹೋಗಿದ್ದಾರೆ ಅವರು ಅಂತ. ಓ ನನಗೆ ಗೊತ್ತಿಲ್ಲ. ಹ್ಞೂ ಸೊ ಅವರು ಏನೂ ಹೇಳಿಲ್ಲ ನನಗೆ. ನಿನ್ನ ಅನುಭವಗಳು ಹೇಳಪ್ಪ, ನೀನು ಹೋಗಿದೆಯಲ್ಲ ಇಷ್ಟು ವರ್ಷ. ನನಗೆ ವೇಲಾಯುಧನ್ ಅಂತ ಕರೆಯೋದವರು ಹಂಸಲೇಖ ಅವರು ಪ್ರೀತಿಯಿಂದ. ನಾನು ಹೇಳಿದೆ, ಗುರುಗಳೇ ಮಾಲೆ ಹಾಕಿಬಿಟ್ರೆ ನಾವು ಈ ಪ್ರಪಂಚನ ಮರ್ತೋಗ್ತೀನಿ. ಜೊತೆಗೆ ನಮ್ಮ ಮನೆಯವರು ಮಕ್ಕಳು ಯಾರೂ ಜ್ಞಾಪಕ ಬರೋಲ್ಲ ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರೋ ತನಕ. ಆಮೇಲೆ ಇಲ್ಲಿ ಭಜನೆ ಸ್ಟಾರ್ಟ್ ಮಾಡಿದ್ರೆ ಅಣ್ಣವ್ರು ಹಾಡಿರ್ಬೋದು, ಯೇಸುದಾಸ್ ಅವ್ರು ಇರ್ಬೋದು, SPG ಆಡಿರೋವಂಥ ಅಯ್ಯಪ್ಪ ಸ್ವಾಮಿ ಹಾಡುಗಳನ್ನ ನಾವು ಆಡಿಕೊಂಡು ಜೊತೆಗೆ ಅವ್ರು ಆಡೋದನ್ನ ಜೊತೆಗೆ ನಾವು ಭಜನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಗೊತ್ತಿರೋದು ನಮಗೆ. ಅದು ಬಿಟ್ಟರೆ 18 ಮೆಟ್ಲು ಇರುಮುಡಿ ಇಡೋದು, ಸ್ವಾಮಿಗೆ ಅರ್ಪಣೆ ಮಾಡೋದು, ಅಲ್ಲಿಂದ ವಾಪಸ್ ಬಂದು ಪಂಪಲ್ಲಿ ಮತ್ತು ಬೆಂಗಳೂರು ಬರೋ ತನಕ ಅದೇ ಸ್ವಾಮಿದು ಜ್ಞಾನ ಮಾಡಿ. ಆಮೇಲೆ ಎಲ್ಲನೂ ಹೇಳಿದೆ. ಸಾರಿ, ನೋಡಿ ಬೆಟ್ಟ ಎಕ್ಕುವಾಗ ಶಬರಿ ಯಾವ ರೀತಿ ನಮಗೆ ಯಾವ ರೀತಿ ಫೀಲ್ ಆಗುತ್ತೆ. ಫಸ್ಟು ನಾವು ಬೆಟ್ಟ ಹಾಕೋವಾಗ ಇರುಮುಡಿ ಇಟ್ಕೊಂಡು ಇಡೀ ಪ್ರಪಂಚ ಜ್ಞಾಪಕ ಬರುತ್ತೆ ನಮಗೆ. ನಮ್ಮ ಕಷ್ಟಗಳು ನಮಗೇ ಗೊತ್ತಿಲ್ಲದೆ ಎಲ್ಲ ಕಣ್ಣಲ್ಲಿ ಸ್ವಾಮಿ ಅಯ್ಯಪ್ಪ ಅಂತ ಹೇಳ್ಕೊಂಡು ಹೋಗ್ತಾಯಿದ್ರೆ ಹಂಗೆ ಕಣ್ಣಲ್ಲಿ ನೀರು ಬಂದುಬಿಡ್ತಾ ಇರುತ್ತೆ. ಸ್ವಾಮಿ ನೋಡ್ದಟ್ಕೆ ಅದೇ ರೀತಿ ಆಗುತ್ತೆ. ಆಮೇಲೆ ಎಲ್ಲ ಕಂಪ್ಲೀಟ್ ಭಾರನೇ ಇಲ್ಲದೆ ಆಗ್ಬಿಡುತ್ತೆ. ತಲೆ ಮೇಲೂ ಇರೋಲ್ಲ, ಶರೀರದಲ್ಲೂ ಎಲ್ಲ ಮರ್ತೋಗ್ಬಿಡ್ತೀವಿ ನಾವು. ಅಷ್ಟು ಪವರ್ಫುಲ್ ಟೆಂಪಲ್. ನಾನು ಎಲ್ಲ ಪ್ರತಿಯೊಂದು ಹೆಜ್ಜೆನೂ ಹೇಳಿದೆ ಅಮ್ಮ ಏನೇನಾಗುತ್ತೆ ಅಂತ. ಅವ್ರು ಎಷ್ಟು ಗ್ರಾಸ್ಪಿಂಗ್ ಪವರು ಅಂತಂದರೆ ಸುಮ್ಮನೆ ಒಂದು ಪುಸ್ತಕವನ್ನು ರೆಫರ್ ಮಾಡಿದ್ದಾರೆ ಅಯ್ಯಪ್ಪ ಸ್ವಾಮಿದು. ಹೋಗಿಲ್ಲ, ಅಲ್ಲಿ ಅನುಭವಿಸಿಲ್ಲ, ನೋಡೂ ಇಲ್ಲ, ಬರೆದ್ರಮ್ಮ. ಬರೆದ್ರು ನೀಲಿಮಲೆಯ ಜೀವದೊಡೆಯ, ನೀಲಿಮಲೆಯ ಜೀವದೊಡೆಯ. ನೀಲಿಮಲೆನೂ ನೋಡಿಲ್ಲ ಅವರು. ಎಕ್ಸ್ಪ್ಲೇನ್ ಮಾಡಿದೆ ಹೆಂಗೆ ಕಾಣುತ್ತೆ ಅಂದರೆ ನೀಲಿಮಲೆ ಸರ್ ಅಂತ ಹಂಗೆ ಬರೆದ್ರು. ನಾನು ಹಂಸಲೇಖ ಸರ್ ಅಂದ ತಕ್ಷಣ ನೀವು ಯಾವುದೋ ಸಿನಿಮಾ ಬಗ್ಗೆ ಮಾತಾಡ್ತೀರಾ ಅಂದರೆ ನೋಡಿ, ಯಾವತ್ತೂ ನಿಮ್ಮ ಹೃದಯಕ್ಕೆ ಉಳ್ಕೊಳ್ಳೋದು ಕೆಲವುದು ಮಾತ್ರ. ಅದು ಯಾಕೆ ಹಾಗೆ ನೋಡಿಯಮ್ಮ, ಸಿನಿಮಾ ತಗೊಳ್ಕೋದ್ರೆ ಪ್ರೇಮಲೋಕ, ರಣಧೀರ, ಅಂಜದಗಂಡು, ಯುದ್ಧಕಾಂಡ, ಯುಗಪುರುಷ ಒಂದಲ್ಲ ಎರಡಲ್ಲ ಹಂಗೇ ಬಂತು. 222 ಸಿನಿಮಾ ಲಹರಿ ಹಂಸಲೇಖ ಕಾಂಬಿನೇಷನು. ನಿಮ್ಮ ಇನ್ವಾಲ್ವ್ಮೆಂಟ್ ಇರ್ತಿತ್ತಾ? ಇರ್ತಿತ್ತಮ್ಮ. ಅಂದರೆ ಇಂಥ ಹಿಂಗೆ ಹಾಡು ಬರೀರಿ? ಇಲ್ಲ ಇಲ್ಲ ಇಲ್ಲ, ನಾವು ಅದನ್ನ ಯಾವತ್ತೂ ಕೂಡ ನಾವು ಹೇಳೂ ಇಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಇದಕ್ಕೆ ಮಾತ್ರ ಎಕ್ಸೆಪ್ಟ್ ಅಯ್ಯಪ್ಪ ಸ್ವಾಮಿ ಹಾಡು. ಎಸ್, ನೀವು ಬಿಲೀವ್ ಮಾಡೋದಿಲ್ಲಮ್ಮ. ಯಾವುದೇ ನಿರ್ಮಾಪಕರು ಬಂದರೆ ಸರ್ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅಂತಂದರೆ ಅಣ್ಣ ಮನೋಹರ್ ನಾಯ್ಡು ಹೊರತು ನನ್ನ ಹತ್ರ ಯಾರು ಮ್ಯೂಸಿಕ್ಕು ಹಂಸಲೇಖ ಅವ್ರು ಹಾಕ್ತೀರಾ ಅಂತ ಕೇಳ್ತಾಯಿದ್ದು. ಹಂಸಲೇಖ ಅವ್ರು ಹಾಕಿದ್ರೆ ಇಷ್ಟು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾಯಿದ್ದು.